ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ. ಇದು ತುಂಬ ಒಳ್ಳೆಯದು ಮಶ್ರೂಮು, ಹಾಗಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೋಡಿ. ನಾನು ಮಶ್ರೂಮ್ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸಣ್ಣ ಲೋಟದಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾಟಿ ತೊಗರಿಬೇಳೆ ಇದು. ಕಾಫಿ ಲೋಟ ನೀವು ಕುಡಿತೀರಲ್ಲ ನೋಡಿ, ಈ ಗ್ಲಾಸಲ್ಲಿ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾನು ವಾಶ್ ಮಾಡ್ಕೊತೀನಿ. ಇವಾಗ ಕುಕ್ಕರ್ಗೆ ಹಾಕ್ಕೊಂಡು, ಇದು 3 ಲೀಟ್ರ್ ಕುಕ್ಕರು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ಉಪ್ಪು ಏನು ಹಾಕ್ಕೊತಾ ಇಲ್ಲ, ಹಾಗೆ ಕೂಗಿಸ್ಕೊತಾ ಇದ್ದೀನಿ ನಾನು. ಒಂದು 3 ವಿಷಲ್ ಕೂಗಿಸ್ಕೊತೀನಿ, ಯಾಕಂದರೆ ಒಂದೊಂದು ಬೇಳೆ ಬೇಯಲ್ಲ ಬೇಗ. ಅದನ್ನು ಬೇಯಿಸಿ ಆಗಿದೆ. ಇವಾಗ ಅದು ಆರಿದೆ. ಇವಾಗ ನಾವು ರುಬ್ಕೊಳ್ಳೋಣ ಮಿಕ್ಸಿಲಿ. ಸ್ಮೂತ್ ಪೇಸ್ಟ್ ಆಗೋ ಥರ ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು ರುಬ್ಕೊತಿದ್ದೀನಿ. ಕಡಾಯಿ ಇಟ್ಕೊಂಡು ಇವಾಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ನಾನು ಕೊಕೊನೆಟ್ ಎಣ್ಣೆ ಯೂಸ್ ಮಾಡ್ತಾ ಇರೋದು, ತೆಂಗಿನ ಎಣ್ಣೆ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಮಶ್ರೂಮ್ನ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ನಮಗೆ ಹೊಲದಲ್ಲಿ ಸಿಕ್ಕಿರೋಂಥ ಮಶ್ರೂಮು, ರಾಜು ಅವ್ರು ತೊಗೊಂಬಂದಿದ್ರು. ಅದನ್ನೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು 2 ವಾರದಿಂದ ಮಶ್ರೂಮ್ ಸಿಗ್ತಾನೆ ಇತ್ತು ಫ್ರೆಂಡ್ಸ್ ನನಗೆ, ಯಾಕಂದರೆ ಹುಷಾರಿಲ್ದಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಬೇಳೆ ರಸನ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಹಿಂಗೆ ಬೇಳೆ ಬೇಯಿಸಿಟ್ಕೊಂಡಿರೋದಲ್ಲ, ರುಬ್ಬಿರೋದು, ನಾವು ಗ್ರೈಂಡ್ ಮಾಡಿರೋದು, ಅದನ್ನು ಕೂಡ ಸ್ಮೂತ್ ಪೇಸ್ಟಿನ ನಾವು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಖಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಖಾರ ಹಾಕ್ಕೋಬೇಡಿ, ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನಿದು 3 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ಸಾಂಬಾರು. 1 ಟೈಮ್ ಕರೆಕ್ಟಾಗಿ ಆಗಿಬಿಡುತ್ತೆ. ನನಗೆ ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾನು ಮಧ್ಯಾಹ್ನ ಮಾಡ್ತಿರೋದು ವಿಡಿಯೋ ನೋಡಿ. ಇವಾಗ ಚೆನ್ನಾಗಿ ಅದು ಕುದಿಬೇಕು, ಅದು ಮಶ್ರೂಮ್ ಎಲ್ಲ ಬೇಕಲ್ವಾ, ಚೆನ್ನಾಗಿ ಕುದಿಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಮತ್ತು ಈಸಿ ರೆಸಿಪಿ, ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸತಿ ಹಾಕಿದೆ ನಾನು ವಿಡಿಯೋ, ಅದರಲ್ಲಿ ನಾನು ಮಶ್ರೂಮ್ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಅದು ಚೆನ್ನಾಗೇ ಕುದಿಬೇಕು, ಮಶ್ರೂಮು ಬೇಯಬೇಕು. ಯಾಕಂದರೆ ಅದು ದಪ್ಪ ಇರುತ್ತಲ್ಲ, ಅದು ಸ್ಟೀಮ್ ಕೆಳಗಡೆ ಅದೆಲ್ಲ ಸ್ವಲ್ಪ ಬೇಯಬೇಕು. ಇದು ಹಳ್ಳಿ ಕಡೆ ಉಳ್ಳಾಣ್ಬೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸರಿಟ್ಟಿರ್ತಾರೆ, ಹಾಗಾಗಿ ನಾನು ಕ್ಯೂರಿಯಾಸಿಟಿಗೆ ಕೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನು ಚೆನ್ನಾಗಿ ಕುದಿಬೇಕು. ನೋಡಿ, ನಾನು ಕರೆಕ್ಟಾಗಿ 20 ಮಿನಿಟ್ಸ್ ಅಷ್ಟು ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ತುಂಬಾ ಒಳ್ಳೆಯದು, ಪೈಲ್ಸ್ ಆಗಿರುತ್ತೆ ಗೊತ್ತಾ, ಅಂಥವ್ರು ತಿನ್ಬೋದು. ಮತ್ತು ಹಲ್ಲಿ ಇರಲ್ವಲ್ಲ ವಯಸ್ಸಾಗಿರೋರು, ಅಂಥವ್ರು ಕೂಡ ಇದು ತಿನ್ಬೋದು. ಮಶ್ರೂಮು ತುಂಬ ಒಳ್ಳೆಯದು, ಇದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ, ಹಾಗಾಗಿ ತಿನ್ಬೋದು. ನಾವು ಹೊರಗಡೆ ತೊಗೋಬೇಕು ಅಂದರೆ 35 ರುಪೀಸ್ಗೆಲ್ಲ ಸಿಗುತ್ತೆ ಪ್ಯಾಕು, ಬಟನ್ಸ್ ಮಶ್ರೂಮ್ ಎಲ್ಲ. ಇದರಲ್ಲಿ ಜಾಸ್ತಿ ಸಿಕ್ಕರೆ ಕಬಾಬು, ಬಿರಿಯಾನಿ ಎಲ್ಲ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅದು ಸಾಂಬಾರು.
ತುಂಬ ಗಟ್ಟಿಯಾಗಿರೋದು ಬೇಡ, ತುಂಬ ತೆಳ್ಳಗಿರೋದು ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ಆಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ನಾನು ಲಾಸ್ಟಲ್ಲಿ ಹಾಕ್ಕೊಂಡು ತಟ್ಟೆ ಮುಚ್ಚಿಬಿಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಬೇಯ್ದಿದೆ. ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದು ಒಳಗಡೆ ಬೆಂದಿರಲ್ಲ. ಅದು ಏನಿರುತ್ತೆ ಅದು ಮಶ್ರೂಮ್ ಕೆಳಗಡೆ ಇರುತ್ತಲ್ಲ ದಪ್ಪಗೆ, ಅದು ಬೆಂದಿರಲ್ಲ. ಒಂದೊಂದು ಮಶ್ರೂಮ್ ಬೇಯಲ್ಲ ಬೇಗ. ಹಾಗಾಗಿ ನಾನು ಚೆನ್ನಾಗೇ ಬೇಯಿಸ್ಕೊತಾ ಇದ್ದೀನಿ. ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಡು ಈಗ ತಟ್ಟೆ ಮುಚ್ಚಿಡ್ತೀನಿ. ಅನ್ನ ಆಗಿದೆ. ಆ ಸ್ಮೆಲ್ ಘಮ ಘಮ ಅಂತ ಇದೆ, ಪರಿಮಳನೇ ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿರುತ್ತೆ ಪಕ್ಕ. ನಾನು ಇದು ಡಿಫ್ರೆಂಟಾಗಿ ಈ ರೆಸಿಪಿ ಮಾಡಿ ತೋರಿಸಿರೋದು ನಿಮಗೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ ಇಲ್ಲಾಂದರೆ ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಬಾಯ್.